ಯೂರಿಯಾ ಗೊಬ್ಬರ ಬೇಡಿಕೆ ಇದೆ. ಕೃಷಿ ಇಲಾಖೆ ಅಧಿಕಾರಿಗಳು ರೈತರ ಕಡೆ ಗಮನ ಹರಿಸಿ ಶೀಘ್ರದಲ್ಲಿ ರೈತರಿಗೆ ಯೂರಿಯಾ ಗೊಬ್ಬರ ಪೂರೈಕೆ ಮಾಡಬೇಕು ಎಂದು ಕರವೇ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷ ಪಿ ಮುತ್ತಯ್ಯ ಜಾಗನೂರಹಟ್ಟಿ ಹೇಳಿದ್ದಾರೆ. ಬುಧವಾರ ಪಟ್ಟಣದ ನಮ್ಮ ಗ್ಲೋಮರ್ ರಸಗೊಬ್ಬರ ಅಂಗಡಿಗೆ ಭೇಟಿ ನೀಡಿ ಸರದಿ ಸಾಲಿನಲ್ಲಿ ನಿಂತಿರುವ ರೈತರ ಜೊತೆ ಯೂರಿಯಾ ಗೊಬ್ಬರದ ಬಗ್ಗೆ ಚರ್ಚಿಸಿ ಮಾತನಾಡಿದರು. ಗ್ಲೋಮರ್ ಯೂರಿಯಾ ಗೊಬ್ಬರ ಏನಿದೆಯೋ ಆ ಗೊಬ್ಬರಕ್ಕೆ ಬೆಳಿಗ್ಗೆ 6 ಗಂಟೆಗೆ ಬಂದಿರೋರು ಸುಮಾರು 3 ಗಂಟೆಗಳ ಕಾಲ ಆಗಿದೆ. ಈಗಾಗಲೇ 3 ಗಂಟೆಗೆ ಟೈಮ್ ಆಗಿತ್ತು. ಆದ್ರೂ ಕೆಲವರು 100 ಜನಕ್ಕೆ ಕೊಡೋಕ್ಕಾಗ್ತಿಲ್ಲ. ಕೊರತೆ ಏನಂದರೆ ಡಾಕ್ಯುಮೆಂಟ್ಸ್ ತಮ್ಮ ಕೊಡಬೇಕು, ಇಲ್ಲ ಫಲಾನುಭವಿ ಇರಬೇಕು ಅನ್ನೋ ಉದ್ದೇಶಗಳು ಭಾಳ ಇದ್ದಾವೆ. ಅದು ಬಿಟ್ಟರೆ ಫಲಾನುಭವಿ ಅವ್ರ ಫ್ಯಾಮಿಲಿ ಒಳಗಡೆ ಯಾರಾದರೂ ಇದ್ದರೆ ಅವ್ರ ತಂದೆದ ಮಗ ಇಲ್ಲ ಅವ್ರ ತಾಯಿ ಮಗ ಇದ್ರು ಯಾರನ್ನು ಇದ್ರು ಒಬ್ರು ಬಂದರೆ ಆ ಫಲಾನುಭವಿಗೆ ಗೊಬ್ಬರ ವಿತರಣೆ ಮಾಡಿರಿ. ನಂತರ ಯಾವುದಾದ್ರೂ ಒಂದು ID ಕಾರ್ಡ್ ಆಗಿರ್ಬೋದು, ಇಲ್ಲ ಆಧಾರ್ ಕಾರ್ಡ್ ಆಗಿರ್ಬೋದು, FID ಆಗಿರ್ಬೋದು, ಪಾಣಿ ಯಾವುದ್ರ 4 ರೆಕಾರ್ಡ್ಸ್ಗಳಲ್ಲಿ ಒಂದು ತಗೊಂಡು ಬಂದರೆ ಆ ಫಲಾನುಭವಿಗೆ ಗೊಬ್ಬರ ವಿತರಣೆ ಮಾಡಿ ಕಳಿಸಿ. ಇಲ್ಲಾಂದರೆ ರೈತರಿಗೆ ತೊಂದರೆ ಆಗ್ತಿದೆ. ಇಷ್ಟೇ ಅಲ್ಲ, ಇನ್ನು ಭಾಳಷ್ಟು ನಾಯಕನಹಟ್ಟಿ ಭಾಗಕ್ಕೆ ವೀರ್ಯ ಗೊಬ್ಬರದ ಬೇಡಿಕೆ ಇದೆ. ಇನ್ನು ಸುಮಾರು 1000 ಪಾಕೆಟ್ ತರಿಸಿ ವಿತರಣೆ ಮಾಡಿರಿ. ಆ ಕೃಷಿ ಸಚಿವರಿಗೂ ಹೇಳೋದು ಇದೇನೆ, ಅತಿ ಬೇಗನೆ ಇನ್ನೂ ಒಂದು ಸ್ವಲ್ಪ ರೈತರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿ ನನ್ನ ಮಾತು. ಇದೇ ವೇಳೆ ದೇವರಹಳ್ಳಿ ಹಾಲಿನ ಡೈರಿ ಅಧ್ಯಕ್ಷ ಜಿ ಮಲ್ಲಿಕಾರ್ಜುನ, ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಬಂಗಾರಪ್ಪ ರಾಮದುರ್ಗ ಮಾತನಾಡಿದರು. ಕರವೇ ಕನ್ನಡ ಸೇನೆ ನಗರ ಘಟಕ ಅಧ್ಯಕ್ಷ ತಿಪ್ಪೇಸ್ವಾಮಿ, ಸಣ್ಣ ಮಲ್ಲಪ್ಪ, ಮಲ್ಲಿಕಾರ್ಜುನ, ಸಂತೋಷ್ ಇತರರು ಹಾಜರಿದ್ದರು. ಭಾರಿ ಬರಪೀಡಿತ ಪ್ರದೇಶ. ಈಗ ಹಿಂಗಾರು ಚುರುಕುಗೊಂಡಿದೆ. ಬಿತ್ತನೆ ಬೀಜ ಅಲ್ಪ ಸ್ವಲ್ಪ ಆಗಿ ಒಣಗಾಗಿ ಈಗ ಉತ್ತಮ ಮಳೆಯಾಗಿದೆ. ರಸಗೊಬ್ಬರ ಮತ್ತು ಇತರೆ ಸೌಲಭ್ಯಗಳಿಗೆ ಭಾರಿ ಕೊರತೆ ಆಗಿದೆ. ಆದ್ದರಿಂದ ನಾವು ಕೃಷಿ ಇಲಾಖೆಗೆ, ಕೃಷಿ ಅಧಿಕಾರಿಗಳಿಗೆ ತಿಳಿಸೋದೇನೆಂದರೆ, ಸಮರ್ಪಕವಾಗಿ ಯಾವುದೇ ಒಂದು ಗ್ರೂಪ್ ಇದ್ದರೆ ಸಾಕು, ಅವರು ಇತರೆ ಯಾವುದೇ ಎಬ್ಬಟ್ಟಾಗಲಿ ತಮ್ಮಾಗಲಿ ಯಾವುದು ಕೇಳೋಂಗಿಲ್ಲ. ಅವ್ರ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಬಂದು ಆ ಪ್ರಾಣಿ ಮೂಲಕ ಯಾರೇ ತಗೊಂಡ್ಲಿ ಅವ್ರಿಗೆ ಕೊಡಬೇಕು. ಯಾವುದೇ ಇಲ್ಲಿ ಒಂದು ಸುಮಾರು 2 ಮೆಟ್ರಿಕ್ ಟನ್ನು ರಸಗೊಬ್ಬರ ಹೋಗೋಂಥ ಸಾಧ್ಯತೆ ಇದೆ. ನಾವು ಕೃಷಿ ಸಚಿವರಿಗೆ ಹೇಳೋದಷ್ಟೇ, ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಕೊಟ್ಟೋದಿದೆ. ಎಲ್ಲ ರೈತರಿಗೆ ಯಾವುದೇ ಕಿರಿಕಿರಿ ಮಾಡ್ದಂಗೆ ದಯವಿಟ್ಟು ಗ್ರೋಮರ್ನರಾಗಲಿ ಫರ್ಟಿಲೈಸರ್ಸನ್ನಾಗಲಿ ಯಾರೇ ಆಗಿರಲಿ ರೈತರಿಗೆ ಯೂರಿಯಾ ಇಲ್ಲ ಅನ್ನೋಂಗಿಲ್ಲ. ಆ ರೀತಿ ಗೋಲ್ಮಾಲ್ ಮಾಡೋಂಗಿಲ್ಲ, ಬ್ಲಾಕ್ ಮೇಲ್ ಮಾಡೋಂಗಿಲ್ಲ. ಹೆಚ್ಚಿಗೆ 2,270 ರೂಪಾಯಿ ಮಾತ್ರ ನಿಗದಿ ಖರೀದಿ ಮಾತ್ರ ಕೊಡಬೇಕು. 300-320 ರೂಪಾಯಿ ಯಾವ ಕಾರಣಕ್ಕೂ ಯಾರು ರೈತರು ಕೊಡೋಂಗಿಲ್ಲ. ಇದನ್ನು ಹೆಚ್ಚುವರಿ 270 ರೂಪಾಯಿ ಮೇಲೆ ಯಾವ ರೈತರಿಗೆ, ಯಾವ ಫರ್ಟಿಲೈಸರ್ಸರ್ ಆಗಲಿ, ಯಾವ ಗೊಬ್ಬರದ ಅಂಗಡಿಯರಾಗಿರಲಿ ಇಲಾಖೆ ಸೂಚನೆ ಇಲ್ದಲೆ ಯಾರೇ ಗೊಬ್ಬರದ ಅಂಗಡಿಯವರು ಕೊಟ್ಟರೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತೇಳಿ ಹೋರಾಟ ಮಾಡಬೇಕಾಗುತ್ತೆ. ಇದೇ ಎಚ್ಚರ ಅಂತ ಹೇಳ್ತಾ ನಾವು ರೈತ ಮನವಿ ಮಾಡಿಕೊಳ್ತೇವೆ. ನಾಯಕನಹಟ್ಟಿಯಲ್ಲಿ ಮಳೆಯಾಶ್ರಿತ ಬೆಳೆಗಳ ಬೆಳೀತಕ್ಕಂಥ ಮತ್ತು ನೀರಾವರಿ ಬೆಳೆ ಬೆಳೀತಕ್ಕಂಥ ರೈತರಿಗೆ ಬಹಳ ಅನಾನುಕೂಲ ಆಗಿದೆ. ಈ ಗೊಬ್ಬರ ಇಲ್ದಲೇ ರೈತರು ಏನು ಮಾಡೋಂಗಿಲ್ಲ ಅಂತ ವ್ಯವಸ್ಥೆ ಆಗಿದೆ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಸರ್ಕಾರದ ವತಿಯಿಂದ ರೈತರಿಗೆ ಯಾವ ಥರ ಏನೇನು ಗೊಬ್ಬರ ಬೇಕೋ ಅದೊಂದು ವ್ಯವಸ್ಥಿತವಾಗಿ ಒದಗಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳಿ.